ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟಿ ಇನ್ ಮೈಸೂರು. ನಾನಿವತ್ತು ನಿಮಗೆ ಟ್ರಿಪ್ಲೆಕ್ಸ್ ಹೌಸು ತೋರಿಸ್ತಾ ಇದ್ದೀನಿ. 3040 ವಿಜಯನಗರ 4 ಸ್ಟೇಜು ಸೆಕೆಂಡ್ ಫೇಸಲ್ಲಿ ಬರುತ್ತೆ. ಮುಡ ಅಲಾಟೆಡ್ ಇದು ಬಂದು ನಿಮಗೆ ವೆಸ್ಟ್ ಫೇಸು ಸೈಟ್ ಇದೆ. ಹಾಗೆ ನಾರ್ತ್ ಡೋರ್ ಮಾಡಿದ್ದಾರೆ. ಇದು ಓನ್ ಯೂಸ್ಗೆ ಮಾಡಿರೋಂಥ ಮನೆ, ಒಂದು ಥರ ಲಕ್ಸುರಿ ಮನೆ ಅಂತಲೇ ಹೇಳ್ಬೋದು. ಏಕೆಂದರೆ ವಿತ್ ಪಾರ್ಕಿಂಗ್ ಇದೆ. ಕೆಳಗಡೆ 1 BHK ನೀವು ರೆಂಟ್ ಕೊಡ್ಬೋದು. ಫಸ್ಟ್ ಫ್ಲೋರಿಂದ ಡುಪ್ಲೆಕ್ಸ್ ಇದೆ. 3040 ನಿಮಗೆ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ವೆಸ್ಟ್ ಫೇಸಲ್ಲಿ. ನೋಡಿ, ಫ್ರಂಟೆಲ್ಲ ವಿನಿಯರ್ ಯೂಸ್ ಮಾಡಿದ್ದಾರೆ. ಮುಡ ಅಲಾಟೆಡ್ ಇದು, ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಕೆಳಗಡೆ 1 BHK ಒಂದು ಫ್ಯಾಮಿಲಿ ಇರ್ಬೋದು. ತೋರಿಸ್ತೀನಿ ಯಾವ್ಯಾವ ಥರ ಇದೆ ನಿಮಗೆ ಏನು ಅಂತ ಅಂದ್ಬಿಟ್ಟು. ಇದು ಬಂದು ನಿಯರ್ ಮರಿಮಲ್ಲಪ್ಪ ಕಾಂಪೌಂಡ್ ಹತ್ರ ಬರುತ್ತೆ. 30 ಫೀಟ್ ರೋಡ್ ಇದೆ. ಆಲ್ರೆಡಿ ಡಾಂಬರೆಲ್ಲ ಆಗಿದೆ. ನೋಡಿ, ಇದೆಲ್ಲ ನಿಮಗೆ ಫ್ರಂಟ್ ಎಲಿವೇಶನ್ ಬರುತ್ತೆ. ಪ್ರಾಪರ್ಟಿ ತೊಗೊಳ್ಬೇಕು ಅಂದರೆ ಕ್ಲಿಯರ್ ಡಾಕ್ಯುಮೆಂಟ್ ಸಿಗೋದೇ ಒಂದು ಕಷ್ಟ ಇರುತ್ತೆ. ಹಾಗಾಗಿ ಕ್ಲಿಯರ್ ಡಾಕ್ಯುಮೆಂಟ್ ಇರುವಂಥದ್ದು ಪ್ರಾಪರ್ಟಿ ತೊಗೊಂಡ್ರೆ ನಿಮಗೂ ಒಂದು ಖುಷಿ ಇರುತ್ತೆ. ನೋಡಿ, ನಿಮಗೆ ಇನ್ಸೈಡು 2 ಕಾರ್ನ ಪಾರ್ಕ್ ಮಾಡ್ಕೋಬೋದು. ಟೋಟಲ್ಲು ನಿಮಗೆ 2 ಗೇಟ್ ಇದೆ. ಒಂದು ಪಾರ್ಕಿಂಗ್ಗೆ ಸಪ್ರೇಟ್ ಇದೆ, ಡಬಲ್ ಗೇಟು. ಸಿಂಗಲ್ ಗೇಟು ಓಡಾಡೋದಕ್ಕಿದೆ. ನೋಡಿ, ನಿಮಗೆ ಎಲ್ಲ ಮನೆಗಳೆಲ್ಲ ಬಂದಿದೆ ಆಲ್ಮೋಸ್ಟು. ಬನ್ನಿ ಒಳಗಡೆ ಯಾವ್ಯಾವ ಥರ ಅಕಾಮಡೇಷನ್ ಇದೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಂದು ವಿಡಿಯೋ ಅಂತಲ್ಲ, ಯಾರದೇ ವಿಡಿಯೋ ಆದರೂ ನೀವು ಪೂರ್ತಿ ನೋಡಿದ್ರೇ ನಿಮಗೆ ಫುಲ್ ನಾವೇನು ಹೇಳ್ತೀವಿ ಎಕ್ಸ್ಪ್ಲೇನ್ ಮಾಡೋದೆಲ್ಲ ನಿಮ್ಗೆ ಅರ್ಥ ಆಗೋದು. ಸ್ವಲ್ಪ ನೋಡಿದ್ರೆ ಏನು ಗೊತ್ತಾಗಲ್ಲ. ನೋಡಿ, ನಿಮಗೆ ಇಲ್ಲಿ ಇನೋವಾ ಕಾರೇ 2 ಕಾರ್ನ ಪಾರ್ಕ್ ಮಾಡ್ಬೋದು. ಪಾರ್ಕಿಂಗ್ ಸ್ಪೇಸು ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡಿದ್ದಾರೆ. ಸಿಲಿಂಡ್ರ್ ಕೂಡ ಔಟ್ಸೈಡು ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಪೈಪ್ಲೈನ್ ಎಲ್ಲ ಮಾಡಿದ್ದಾರೆ. ಹಾಗೆ 2 ಮನೆಗೆ 2 ಮೀಟ್ರ್ ಹಾಕಿದ್ದಾರೆ. ಮತ್ತು ಆಲ್ ಟೀಕ್ ಯೂಸ್ ಮಾಡಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ. ಮ್ಯಾಟ್ ಫಿನಿಷಿಂಗು ಪಾಲಿಷ್ ಕೊಟ್ಟಿದ್ದಾರೆ. ಬನ್ನಿ ಯಾವ ಥರ ಇದೆ, ಏನು ಯಾವ ಥರ ವಾಸ್ತು ಇದೆ, ಯಾವ ಥರ ಮಾಡಿದ್ದಾರೆ. ಅಟ್ಲೀಸ್ಟು ನಾವು ಮನೆ ತೊಗೊಂಡಿಲ್ಲ ಅಂದರೆ ನೀವು ಕಟ್ಟೋದಕ್ಕೂ ಒಂದು ಪ್ಲ್ಯಾನ್ ಇರುತ್ತೆ. ಹಾಗಾಗಿ ವಿಡಿಯೋನ ಫುಲ್ ನೋಡಿ ಅಂತ ನಾನು ಹೇಳ್ತೀನಿ ನಿಮಗೆ ಯಾವಾಗಲೂ. ನೋಡಿ, ಸೇಫ್ಟಿ ವರ್ಕ್ ಕೂಡ ಮಾಡಿದ್ದಾರೆ, ಗ್ರಿಲ್ ಹಾಕಿ. ಫ್ರಂಟು ನಿಮಗೆ ಇದು ಬಂದು ಗ್ರೌಂಡ್ ಫ್ಲೋರು ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ರಂಟ್ ಸೈಡು. ಏಕೆಂದರೆ ಪೇಂಟ್ ಮಾಡಿದ್ರೆ ನಿಮಗೆಲ್ಲ ಗಲೀಜಾಗುತ್ತೆ ಅಂತ ಟೈಲ್ಸ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಒಂದು ಸ್ಟೆಪ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಇದು ನಾರ್ತ್ ಫೇಸಿಂಗು, ಮ್ಯಾಟ್ ಫಿನಿಷಿಂಗು ಪಾಲಿಷ್ ಯೂಸ್ ಮಾಡಿದ್ದಾರೆ. ಟೀಕು ತುಂಬ ನೀಟಾಗಿ ಮಾಡಿದ್ದಾರೆ. ನೋಡಿ, ಇದು ನಿಮಗೆ ಗ್ರಾನೈಟ್ ಫ್ಲೋರಿಂಗ್ ಇದೆ. ಒಳಗಡೆ ಎಂಟ್ರಿ ಆದರೆ ಇದು TV ಕ್ಯಾಬಿನೆಟ್ಟು, POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಏಕೆಂದರೆ ನಿಮಗೆ ತೋರಿಸ್ತಾ ಹೋದರೆ ತುಂಬ ಲಾಂಗ್ ವಿಡಿಯೋಗಳಾಗುತ್ತೆ. ಆದರೂ ಪರವಾಗಿಲ್ಲ, ಕವರ್ ಮಾಡ್ತೀನಿ. ನೋಡಿ, ನಿಮಗೆ ಇದು ಒಂದು ಚಿಕ್ಕ ಫ್ಯಾಮಿಲಿ ಇರ್ಬೋದು. ರೆಂಟ್ ಕೊಟ್ಟರೆ ನಿಮಗೆ 7,000 ರೂಪಾಯಿ ರೆಂಟ್ ಸಿಗುತ್ತೆ. ಪೂಜಾ ರೂಮ್ ಇದೆ. ಇದು ಕೂಡ ನಾರ್ತ್ ಫೇಸು. 1 BHK ಇದೆ ಇದು. ನೋಡಿ, ಇಲ್ಲಿ ಕಿಚನ್ ಮಾಡಿದ್ದಾರೆ. ಜಾಗ್ವಾರ್ ಫಿಟ್ಟಿಂಗ್ ಇದೆ. ಹಾಗೆ ಯುಟಿಲಿಟಿ ಸ್ಪೇಸ್ ಕೂಡ ಇದೆ ಬ್ಯಾಕ್ ಸೈಡು. ನೋಡಿ, ಇಲ್ಲಿ ನಿಮಗೆ ಸಂಪ್ ಇದೆ. ಮೋಟ್ರ್ ಕೂಡ ಔಟ್ಸೈಡ್ ಇದೆ. ನೋಡಿ, ಇಲ್ಲಿ ನಿಮಗೆ ಗ್ರಿಲ್ ವರ್ಕ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಇಡ್ಬೋದು ಗ್ರೌಂಡ್ ಫ್ಲೋರವರು. ಹಾಗೆ ನಿಮಗೆ ಕಬೋರ್ಡ್ಸ್ ಎಲ್ಲ ತುಂಬ ನೀಟಾಗಿ ಮಾಡಿದ್ದಾರೆ. ರೆಂಟ್ ಪರ್ಪಸ್ ಅಂದ್ಬಿಟ್ಟು ಏನೋ ಕಮ್ಮಿ ಏನು ಮಾಡಿಲ್ಲ. ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ. ಎಲ್ ಶೇಪು ಕಬೋರ್ಡ್ಸ್ ಮಾಡಿದ್ದಾರೆ. ಹಾಗೆ ನೋಡಿ, ನಿಮಗೆ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ. ಒಂದು ಚಿಕ್ಕ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ, ನ್ಯೂಲಿ ಮ್ಯಾರಿಡು, ಒಂದು ಮಗು, ಆ ಥರ ಇರುವಂಥವ್ರು ಇರ್ಬೋದು. ನೋಡಿ, ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ. ಇದ್ರ ಬೆಲೆ ಬಂದು ನಿಮಗೆ 2,50,00,000
25 ಲಕ್ಷ ಹೇಳ್ತೀರ, ನೆಗೋಷಿಯಬಲ್ಲು. ನಿಮ್ಗೇನಾರ ಇಂಟ್ರೆಸ್ಟ್ ಇತ್ತು, ತೊಗೊಳ್ಬೇಕು ಪ್ರಾಪರ್ಟಿನ ಅಂತ ಪ್ಲ್ಯಾನ್ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. KPS ಪ್ರಾಪರ್ಟಿ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನೋಡಿ, ಇಲ್ಲಿ ನಿಮಗೆ ಜನರಲ್ ಟಾಯ್ಲೆಟ್ ಇದೆ, ವೆಸ್ಟರ್ನ್ ಕಮೋಡು. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಅಕಾಮಡೇಷನ್. ಆದರೆ ಫಸ್ಟ್ ಫ್ಲೋರ್ ಹೋಗೋಣ. ಡುಪ್ಲೆಕ್ಸ್ ಇದೆ, ಅದ್ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಫಸ್ಟ್ ಫ್ಲೋರ್ ಹೋಗೋದಕ್ಕೆ ತುಂಬ ಸ್ಪೇಸಿಯಸ್ ಆಗಿದೆ ಮೆಟ್ಲು. ಇಲ್ಲಿ ಬಂದರೆ ನಿಮಗೆ ಒಂದು ಚಿಕ್ಕದು ಬಾಲ್ಕನಿ ಇದೆ, ಸಿಟ್ಔಟು. ನೋಡಿ, ಇದು ಕೂಡ ನಾರ್ತ್ ಫೇಸಿಂಗ್ ಮಾಡಿದ್ದಾರೆ. ಇದಕ್ಕೂ ಕೂಡ ಫ್ರಂಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ನಾನು ಒಳಗಡೆ ಎಂಟ್ರಿ ಆದರೆ ನಿಮಗೆ ಕೆಳಗಡೆ 1 ಬೆಡ್ರೂಮ್ ಇದೆ, ಮೇಲ್ಗಡೆ 2 ಬೆಡ್ರೂಮ್ ಇದೆ. ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದು ಹಾಲು, TV ಕ್ಯಾಬಿನೆಟ್ ಬರುತ್ತೆ. ಹಾಗೆ ಪೂಜಾ ರೂಮ್ ಕೂಡ ಸ್ಪೇಸಿಯಸ್ ಆಗಿದೆ. ಎಲ್ಲ ಫುಲ್ಲು ಕಂಪ್ಲೀಟ್ ಟೀಕ್ ವರ್ಕ್ ಮಾಡಿದ್ದಾರೆ. ಹಾಗೆ TV ಕ್ಯಾಬಿನೆಟ್ ಕೂಡ ಇದೆ. ಎಲ್ ಶೇಪು. ನೀವು ಫರ್ನಿಚರ್ಸ್ ಹಾಕೊಂಡ್ರೆ ಯೂಸ್ ಮಾಡ್ಬೋದು ಇದನ್ನು ಎಲ್ ಶೇಪಲ್ಲಿ. ಹಾಗೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ, ಪಕ್ಕ ವಾಸ್ತು ಇದೆ. ಅಲ್ಲಿ ಕೂಡ ಯುಟಿಲಿಟಿ ಕೊಟ್ಟಿದ್ದಾರೆ. ಹಾಗೆ ಸುಮಾರು ಜನ ಸಬ್ಸ್ಕ್ರೈಬ್ ಆಗದಂಗೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡು, ನಿಮ್ಮ ತಮ್ಮ, ಹಾಗೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ನನಗೆ ಸಪೋರ್ಟ್ ಮಾಡಿದ್ರೆ ತುಂಬ ನಾನು ಮೋಟಿವೇಶನ್ನು ಬರುತ್ತೆ ನನಗೂ. ನೋಡಿ, ಇಲ್ಲಿ ಒಂದು ಬೆಡ್ರೂಮ್ ಇದೆ, ಸ್ಲೈಡಿಂಗ್ ವಾರ್ಡ್ರೋಬು. ಇದು ಬಾಲ್ಕನಿ ಕೂಡ ಯೂಸ್ ಮಾಡ್ಬೋದು. ಎಲ್ಲದಕ್ಕೂ POP ಮಾಡಿದ್ದಾರೆ. ಹಾಗೆ ಇಲ್ಲಿ ಜನರಲ್ ಟಾಯ್ಲೆಟ್ ಮಾಡಿದ್ದಾರೆ. ನೋಡಿ, ಇಲ್ಲಿ ವೆಸ್ಟರ್ನ್ ಕಮೋಡು, ಜನರಲ್ ಟಾಯ್ಲೆಟ್ ಇದೆ, ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ ಕಂಪ್ಲೀಟ್ ಬಿಲ್ಡಿಂಗ್ಗೆ. ಹಾಗೆ ಇದಿಷ್ಟು ಫಸ್ಟ್ ಫ್ಲೋರ್. ಆದರೆ ನಿಮಗೆ ಫಸ್ಟ್ ಫ್ಲೋರ್ಲಿ ಪೂಜಾ ರೂಮು, ಕಿಚನ್ನು, ಹಾಗೆ ಒಂದು ಬಾತ್ರೂಮು, ಹಾಗೆ ಒಂದು ಬೆಡ್ರೂಮ್ ಇದೆ. ಬನ್ನಿ, ಇವಾಗ ನಾನು ಆ್ಯಕ್ಚುಲಿ ಇದು ಫಸ್ಟ್ ಫ್ಲೋರು. ಇವಾಗ ಇಲ್ಲಿಂದ ಸೆಕೆಂಡ್ ಫ್ಲೋರ್ ಹೋಗ್ತೀನಿ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ ಇದೆ. ಇಲ್ಲಿ ಕೂಡ ಒಂದು TV ಕ್ಯಾಬಿನೆಟ್ ಮಾಡಿದ್ದಾರೆ. ಇಲ್ಲಿ ಆ್ಯಕ್ಚುಲಿ 3 ಬೆಡ್ರೂಮ್ ಇದೆ. ನೋಡಿ, ಇಲ್ಲಿ ಒಂದು ಹಾಲ್ ಟೈಪ್ ಮಾಡಿ TV ಕ್ಯಾಬಿನೆಟ್ ಮಾಡಿದ್ದಾರೆ, POP ಮಾಡಿದ್ದಾರೆ. ನಾನು ಯಾವುದಕ್ಕೂ ಕೂಡ ಲೈಟ್ ಯೂಸ್ ಮಾಡಿಲ್ಲ. ಲೈಟ್ ಯೂಸ್ ಮಾಡಂತೆ ಇಷ್ಟು ಬೆಳಕು ಬರ್ತಾ ಇದೆ. ಯಾಕೆಂದರೆ ಒಂದು ಮನೆಗೆ ಗಾಳಿ ಬೆಳಕು ತುಂಬ ಮುಖ್ಯ. ಅದು ನಮಗೆ ಪಾಸಿಟಿವ್ ಎನರ್ಜಿಗಳನ್ನ ತೊಗೊಂಡು ಬರುತ್ತೆ. ಕತ್ಲೆ ಇದ್ದರೆ ಥರ ಇರ್ಸ್ಕು ಮುರ್ಸ್ಕು ಆಗುತ್ತೆ. ನೋಡಿ, ಇದು ಬಂದು ಸ್ಲೈಡಿಂಗ್ ವಾರ್ಡ್ರೋಬು. ಇದಕ್ಕೆ ಅಟ್ಯಾಚ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ನೋಡಿ, ಇಲ್ಲಿ ನಿಮಗೆ ಅಟ್ಯಾಚ್ ಇದೆ. ಹಾಗೆ ಇಲ್ಲಿ TV ಕ್ಯಾಬಿನೆಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ಬೆಡ್ರೂಮ್ ಇದೆ. ಇದಕ್ಕೂ ಕೂಡ TV ಕ್ಯಾಬಿನೆಟ್ ಮಾಡಿದ್ದಾರೆ, ಅಟ್ಯಾಚ್ ಇದೆ. ಇಂಟ್ರೆಸ್ಟೆಡ್ ಬೈಯರ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮ್ಮದೇನಾದ್ರು ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಹೇಳಿ. ನಿಮ್ಮದು ಕೂಡ ಇದೇ ರೀತಿ ಪ್ರಾಪರ್ಟಿನ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಹಾಕ್ಕೊಡ್ತೀನಿ. ನೋಡಿ, ಇದು ಎಲ್ ಶೇಪ್ ಇದೆ ವಾರ್ಡ್ರೋಬು. ಇದಕ್ಕೂ ಕೂಡ ಅಟ್ಯಾಚ್ ಇದೆ.
ಹಾಗೆ ಇಲ್ಲಿ ಒಂದು ಸ್ಟಡಿ ರೂಮ್ ಮಾಡಿದ್ದಾರೆ. ಇಲ್ಲಿ ಒಂದು ಸ್ಟಡಿ ರೂಮು ಯೂಸ್ ಮಾಡ್ಬೋದು. ಇದಕ್ಕೂ ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಹಾಗೆ ನಿಮಗೆ ಇಲ್ಲಿ ಬಾಲ್ಕನಿ ಬರುತ್ತೆ ಟಿ ವಿ ಕ್ಯಾಬಿನೆಟ್ ಪಕ್ಕ. ಈಗ ನಿಮಗೆ ಬಂದು ಟೆರೆಸ್ಗೆ ಹೋಗೋಣ. ಟೆರೆಸಲ್ಲಿ ಯಾವ ರೀತಿ ಇದೆ, ಈ ಸ್ಟೆಪ್ಸ್ ಎಲ್ಲ ಬಂದು ನಿಮಗೆ ಆಂಟಿ ಸ್ಕಿಡ್ ಸ್ಟೆಪ್ಸ್ ಹಾಕ್ಸಿದ್ದಾರೆ. ಯಾಕೆಂದರೆ ಸ್ಲಿಪ್ ಆಗಬಾರ್ದು, ನೀರು ಬಿದ್ದರೆ ಜಾರಬಾರ್ದು ಅಂತ. ಇದು ನೋಡಿ ನಿಮಗೆ ಡೈರೆಕ್ಟಾಗಿ ಸನ್ಲೈಟು ಬೀಳುತ್ತೆ. ಎಲ್ಲಿಗೆ ಅಂದರೆ ಡೈರೆಕ್ಟ್ ನಿಮಗೆ ಹಾಲಿಗೆ ಬೀಳುತ್ತೆ. ಇದು ಬಂದು ಟೆರೆಸ್ಸು. ಇಲ್ಲಿ ನಿಮಗೆ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. 1000 ಲೀಟ್ರು ಟ್ಯಾಂಕ್ ಇದೆ. ಹಾಗೆ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಮಾಡಿದ್ದಾರೆ. ಬಟ್ಟೆ ಕೂಡ ವಾಶ್ ಮಾಡ್ಕೋಬೋದು. ಹಾಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ನಿಮಗೆ ಸುತ್ತ ರೈಲಿಂಗ್ಸು ಹಾಕಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.